ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನೀವು ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹಾಗೆ ನಾನು ಉಪ್ಪು ಹುರ್ಕೋತಿದ್ದೀನಿ ಇವತ್ತು. ಯಾಕಂದರೆ ನಾನು ಸ್ವಲ್ಪ ಮಾವಿನ ಮಿಡಿ ಸಿಕ್ಕಿದೆ, ಅದನ್ನು ಉಪ್ಪಲ್ಲಿ ಹಾಕಿಡ್ತಿದ್ದೀನಿ. ಈ ಉಪ್ಪನ್ನ ಚೆನ್ನಾಗಿ ಹುರ್ಕೊಂಡ್ರೇ 3 ವರ್ಷ 4 ವರ್ಷ ಆ ಮಾವಿನ ಮಿಡಿನ ಇಟ್ಕೋಬೋದು. ನಾನು ಆಲ್ರೆಡಿ 1-2 ವರ್ಷ ಆಯಿತು ಇಟ್ಕೊಂಡು, ಇನ್ನೂ ಸ್ವಲ್ಪ ಹಂಗೇ ಇದೆ. ನಾನು ಮಾಡೋ ರೀತಿಲಿ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ರೀತಿ ಹೇಗೆ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಉಪ್ಪು ಹುರ್ಕೊಳ್ತಾ ಇದ್ದೀನಿ ಹೇಗೆ ಅಂತ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ. ಮಲೆನಾಡು ಉಪ್ಪಿನಕಾಯಿ ಇದು. ಮಲೆನಾಡು ಉಪ್ಪಿನಕಾಯಿ ನಾವು ಇಡೀನೇ ಹಾಕ್ಬಿಡ್ತೀವಿ. ಅಪ್ಪೆ ಮಿಡಿ ಅಂತೀರಲ್ಲ, ಹಾಗೆ ಅಪ್ಪೆ ಮಿಡಿ ಅಲ್ಲ ಇದು, ಸ್ವಲ್ಪ ದೊಡ್ಡ ಆಗಿದೆ. ಇದನ್ನು ನಾವು ಹಾಕ್ಬಿಟ್ಟು ಫಸ್ಟ್ ಉಪ್ಪು ಪುಡಿನ ನಾವು ಹರಳು ಉಪ್ಪನ್ನ ಹುರ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಬರ್ಬೇಕು. ಆಮೇಲೆ ಇದನ್ನು ಹಾಕಬೇಕು. ಹಾಗೆ ಇದು ಸ್ವಲ್ಪ ಇವಾಗಷ್ಟೇ ಒಂದು ಸೀಸನ್ ಇದು. ನೋಡಿ, ಈಗ ಹಾಕ್ಕೊಂಡ್ಬಿಡ್ತಿದ್ದೀನಿ ನಾನು. ಅದಕ್ಕೆ ನೋಡಿ ಹಿಂಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬರ್ಬೇಕು. ಹಿಂಗೇ ಉಪ್ಪು ಹುರಿದಿಟ್ಕೊಂಡಿದ್ದೀನಲ್ಲ, ಹರಳುಪ್ಪು, ಅದನ್ನ ಹಿಂಗೆ ಹಾಕ್ಕೊಂಬರ್ತಿದ್ದೀನಿ. ಆಮೇಲೆ ಮತ್ತೆ ಅದಕ್ಕೆ ಇದಕ್ಕೆ ಮತ್ತೆ ಮಿಡಿ ಹಾಕ್ತಾ ಬರಬೇಕು. ಹಿಂಗೇ ಹಾಕ್ಕೊಂಡು ಇಡಬೇಕು. ಇದೀಗ ಏನಾಗುತ್ತೆ, ಇನ್ನು 2 ವರ್ಷ ಇಡ್ಬೋದು ಇದನ್ನು. 1-2 ವರ್ಷ 3 ವರ್ಷ ತನಕ ಇದು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಉಪ್ಪು ಇಟ್ಕೊಂಡಿರ್ತೀನಿ. ಆಮೇಲೆ ನಾವು ಎಷ್ಟು ಬೇಕಷ್ಟು ಇದಕ್ಕೆ ತೆಗೆದು ಮಸಾಲೆ ಹಾಕ್ಬೋದು. ಆ ಮಸಾಲೆ ಹಾಕ್ಕೊಂಡು ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೋದು. ಈಗ ಉಪ್ಪಿಗೆ ಹಾಕೋಷ್ಟೊತ್ತಿಗೆ ಇದನ್ನೆಲ್ಲ ಉಪ್ಪೆಲ್ಲ ಹುರ್ಕೊಂಡು ಮಾವಿನ ಮಿಡಿ ಹಾಕ್ಬಿಟ್ಟು ಟೈಟ್ ಮುಚ್ಚಳ ಹಾಕ್ಬಿಟ್ಟು ಇಟ್ಬಿಟ್ರೆ 3 ವರ್ಷದವರೆಗೆ ಏನಾಗಲ್ಲ. ಸದ್ಯಕ್ಕೆ ಮುಟ್ಟಲ್ಲ ನೋಡಿ, ನಾನು ಕ್ಲೋಸ್ ಮಾಡಿಟ್ಟಿದ್ದೀನಿ, ಟೈಟಾಗಿ ಮುಚ್ಚಳ ಟೈಟ್ ಮಾಡಿದ್ದೀನಿ. ಇನ್ನು ಕೆಲವೊಂದು 2 ತಿಂಗಳ ತನಕ ನಾನು ಮುಟ್ಟಲ್ಲ. ಆವಾಗ ಅದು ಕ್ಲೀನಾಗಿ ಬತ್ತಿಬಿಟ್ಟು ಆಮೇಲೆ ಸಣ್ಣ ಆಗಿಬಿಡ್ತವೆ. ನೀರು ಬೇರೆ ಮಿಡಿ ಬೇರೆ ಆಗುತ್ತೆ, ಆವಾಗ ಯೂಸ್ ಮಾಡ್ತೀನಿ.